ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೋಷಿಯಲ್ ವರ್ಕರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಕೆಸೆಟ್ 2025 ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಟಾಪ್ 10 ಕ್ವಶನ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೂಡ ನಾವು ಟಾಪ್ 10 ಕ್ವಶನ್ಸ್ ಅನ್ನ ನೋಡೋಣ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಯಾರಾದ್ರೂ ಹೊಸೊಬ್ಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಹೇಳಬೇಕು ಅನ್ಸುತ್ತಂದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು. ಓಕೆ, ತರಗತಿಗಳನ್ನ ಸ್ಟಾರ್ಟ್ ಮಾಡೋಣ. ಜನರಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ, ನೀವು ನೋಡಬಹುದು. ನೋಡೋಣ. ಮೊದಲನೇ ಪ್ರಶ್ನೆ, ವಿಸ್ತೃತ ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ಸ್ ಎ 1972, ಬಿ 1981, ಸಿ 1985, ಡಿ 1955. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಎ ಸರಿಯಾದ ಉತ್ತರ 1972. ವನ್ಯಜೀವಿ ರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಅಂತಂದ್ರೆ 1972. ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ ನೋಡಿದಾಗ ವನ್ಯಜೀವಿ ರಕ್ಷಣಾ ಕಾಯ್ದೆ ಬಗ್ಗೆ ಈ ಟಾಪಿಕ್ ಐತಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್ ಆದ ಟಾಪಿಕ್. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾವ. 2014ರಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ಈ ಟಾಪಿಕ್ ಮೇಲೆ ಪ್ರಶ್ನೆ ಬಂದೈತಿ. ಏನ್ ಕೇಳಿದ್ರು ಅಂತಂದ್ರೆ, ವನ್ಯಜೀವಿ ಕಾಯ್ದೆ ಅನ್ವಯ ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಒಂದು ಪ್ರದೇಶವನ್ನ ಯಾರು ಘೋಷಿಸಬಹುದು ಅಂತ ಇದನ್ನ ಪ್ರಶ್ನೆ ಕೇಳಿದ್ರು. ರಾಜ್ಯ ಸರ್ಕಾರ ಘೋಷಣೆ ಮಾಡ್ತೈತಿ. ಸೊ ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಹೆಚ್ಚಿನ ಗಮನವನ್ನ ನೋಡ್ರಿ. ನೆಕ್ಸ್ಟ್, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣವಾಗುವ ಕಾಂಪೌಂಡ್ಗಳು ಯಾವುವು? ಆಪ್ಷನ್ಸ್ ಎ ಸಲ್ಫರ್ ಕಾಂಪೌಂಡ್ಗಳು, ಬಿ ನೈಟ್ರೋಜನ್ ಕಾಂಪೌಂಡ್ಗಳು, ಸಿ ಆಕ್ಸಿಜನ್ ಕಾಂಪೌಂಡ್ಗಳು, ಡಿ ಹಾಲೋಜಿನ್ ಕಾಂಪೌಂಡ್ಗಳು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಕ್ಸಿಜನ್ ಕಾಂಪೌಂಡ್ಗಳು. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ, ಶಬ್ದದ ತೀವ್ರತೆಯನ್ನ ಡೆಸಿಬಲ್ಗಳಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತದೆ? ಆಪ್ಷನ್ಸ್ ಎ 30, ಬಿ 60, ಸಿ 90, ಡಿ 120. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 60. ಶಬ್ದದ ತೀವ್ರತೆಯನ್ನ ಡೆಸಿಬಲ್ ಅಲ್ಲಿ ಹೇಳುತ್ತಾರೆ. ಸಾಮಾನ್ಯ ಮಾತಿನ ಡೆಸಿಬಲ್ ಎಷ್ಟಿರುತ್ತೆ ಅಂತಂದ್ರೆ ಅದು 60. ನೆಕ್ಸ್ಟ್ ಪ್ರಶ್ನೆ ನೋಡೋಣ ನಾವು. ನಾಲ್ಕನೇ ಪ್ರಶ್ನೆ, ERP ಯು ಯಾವುದರ ಸಂಕ್ಷಿಪ್ತ ರೂಪವಾಗಿದೆ? ಆಪ್ಷನ್ಸ್ ಎ ಎಂಟರ್ಪ್ರೈಸ್ ರಿಟೈರ್ಮೆಂಟ್ ಪ್ಲಾನಿಂಗ್, ಎಂಟರ್ಪ್ರೈಸ್ ರಿಲೇಶನ್ಶಿಪ್ ಪ್ಲಾನಿಂಗ್, ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್, ಎಂಟರ್ಪ್ರೈಸ್ ರೀಆರ್ಡರ್ ಪ್ಲಾನಿಂಗ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ERP ಅಂತಂದ್ರೆ ಎಂಟರ್ಪ್ರೈಸ್ ರಿಸೋರ್ಸ್ ಪ್ಲಾನಿಂಗ್. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ, ಟ್ರೋಜಾನ್ ಹಾರ್ಸ್ ಒಂದು? ಆಪ್ಷನ್ಸ್ ಎ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಕಾರ್ಯಗಳನ್ನ ಒದಗಿಸುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಬಿ ಕಂಪ್ಯೂಟರ್ ವೈರಸ್ ಅನ್ನು ಪತ್ತೆ ಹಚ್ಚಲು ವಿನ್ಯಾಸಗೊಳಿಸಿರುವ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್, ಸಿ ಒಂದು ಮಾಹಿತಿ ವ್ಯವಸ್ಥೆಯ ಗುಣಮಟ್ಟ ಹೆಚ್ಚಿಸಲು ವಿನ್ಯಾಸಗೊಳಿಸಿರುವ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್, ಡಿ ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣಿಸಿ ಅಂತರ್ಯದಲ್ಲಿ ಹಾನಿ ಮಾಡುವ ಕಾರ್ಯಗಳನ್ನ ಒಳಗೊಂಡ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಟ್ರೋಜನ್ ಹಾರ್ಸ್ ಒಂದು ಮೇಲ್ನೋಟಕ್ಕೆ ಕಾನೂನುಬದ್ಧವಾಗಿ ಕಾಣಿಸಿ ಅಂತರ್ಯದಲ್ಲಿ ಹಾನಿ ಮಾಡುವ ಕಾರ್ಯಗಳನ್ನು ಒಳಗೊಂಡ ಒಂದು ಸಾಫ್ಟ್ವೇರ್ ಪ್ರೋಗ್ರಾಮ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಆರನೇ ಪ್ರಶ್ನೆ, ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಅನ್ನು ಚಲಾಯಿಸಬಲ್ಲವೆಂದು ಆಪರೇಟಿಂಗ್ ಸಿಸ್ಟಮ್ನ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ಸ್ ಎ ಮಲ್ಟಿ ಯೂಸರ್ ಕಂಪ್ಯೂಟಿಂಗ್, ಬಿ ಮಲ್ಟಿ ಟಾಸ್ಕಿಂಗ್, ಸಿ ಟೈಮ್ ಶೇರಿಂಗ್, ಡಿ ಒಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಮಲ್ಟಿ ಟಾಸ್ಕಿಂಗ್. ನೆಕ್ಸ್ಟ್ ಪ್ರಶ್ನೆ, ಏಳನೇ ಪ್ರಶ್ನೆ, ಸಂವಾಹಕ ಮತ್ತು ಸಂವಾಹಿತನ ಸಂದೇಶದ ನಡುವೆ ಅರ್ಥ ವ್ಯತ್ಯಾಸ ಉಂಟಾಗುವುದನ್ನು ಹೀಗೆ ಕರೆಯಬಹುದು. ಆಪ್ಷನ್ಸ್ ಎ ವರ್ಚುವಲ್ ಡಿಕೋಡಿಂಗ್, ಬಿ ಅಬರೆಂಟ್ ಡಿಕೋಡಿಂಗ್, ಸಿ ಫ್ಯಾಕ್ಚುವಲ್ ಡಿಕೋಡಿಂಗ್, ಡಿ ಫಾರ್ಮಲ್ ಡಿಕೋಡಿಂಗ್. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ
ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಅಬರೆಂಟೆಡ್ ಡಿಕೋಡಿಂಗ್. ನೆಕ್ಸ್ಟ್ ಪ್ರಶ್ನೆ 8ನೇ ಪ್ರಶ್ನೆ ಡಿಜಿಟಲ್ ಡಿವೈಡ್ ಎಂದರೆ ಆಪ್ಷನ್ಸ್ ಎ ನಗರ ಮತ್ತು ಗ್ರಾಮೀಣ ನಡುವಿನ ಕಂದಕ, ಬಿ ತಾಂತ್ರಿಕ ಪರಿಣಿತರು ಮತ್ತು ಕಂಪ್ಯೂಟರ್ ಅನಕ್ಷರಸ್ಥರ ನಡುವಿನ ಕಂದಕ, ಸಿ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ, ಡಿ ಅಭಿವೃದ್ಧಿಶೀಲ ಮತ್ತು ಅಭಿವೃದ್ಧಿ ಹೊಂದಿದ ದೇಶಗಳ ನಡುವಿನ ಕಂದಕ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ಸರಿಯಾದ ಉತ್ತರ ಡಿಜಿಟಲ್ ಡಿವೈಡ್ ಎಂದರೆ ಮಾಹಿತಿ ಉಳ್ಳವರು ಮತ್ತು ಮಾಹಿತಿ ರಹಿತರ ನಡುವಿನ ಕಂದಕ. ಫ್ರೆಂಡ್ಸ್, ಇದು ಸಾಕಷ್ಟು ಬಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ, ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ನೋಡಿ ಫ್ರೆಂಡ್ಸ್, ನೋಟ್ ಮಾಡ್ಕೋರಿ ಇದನ್ನ. ನೆಕ್ಸ್ಟ್ 9ನೇ ಪ್ರಶ್ನೆ ಚಾರ್ಲಿ ಚಾಪ್ಲಿನ್ ಸಿನಿಮಾ ಡಿ ಮಾಡರ್ನ್ ಟೈಮ್ಸ್ ಆಪ್ಷನ್ಸ್ ಎ ಕೈಗಾರಿಕಾ ಸಮಾಜವನ್ನ ಗೇಲಿ ಮಾಡುತ್ತದೆ, ಬಿ ಸಾಂಪ್ರದಾಯಿಕ ಸಮಾಜವನ್ನ ಟೀಕಿಸುತ್ತದೆ, ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ, ಡಿ ಕೈಗಾರಿಕಾ ಸಮಾಜವನ್ನು ಹೊಗಳುತ್ತದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ನಿಮಿಷ, ಸರಿಯಾದ ಉತ್ತರ ಆಪ್ಷನ್ ಸಿ ಕೈಗಾರಿಕಾ ಸಮಾಜದ ಕುರಿತು ವಿಷಾದಿಸುತ್ತದೆ. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ ಕೊನೆಯ ಪ್ರಶ್ನೆ ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನು ಹೀಗೆ ಕರೆಯಬಹುದು. ಆಪ್ಷನ್ಸ್ ಎ ಮೀಡಿಯೇಟೆಡ್ ಕಮ್ಯುನಿಟಿ, ಬಿ ವರ್ಚುವಲ್ ಕಮ್ಯುನಿಟಿ, ಸಿ ಅಂತಾರಾಷ್ಟ್ರೀಯ ಕಮ್ಯುನಿಟಿ, ಡಿ ಇಂಟರ್ನೆಟ್ ಕಮ್ಯುನಿಟಿ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದು ವರ್ಚುವಲ್ ಕಮ್ಯುನಿಟಿ. ವೆಬ್ ಆಧಾರಿತ ವಿಚಾರ ವಿನಿಮಯ ಮಾಡುವ ಜನರ ಗುಂಪನ್ನ ವರ್ಚುವಲ್ ಕಮ್ಯುನಿಟಿ ಅಂತ ಕರೆಯುತ್ತಾರೆ. ಫ್ರೆಂಡ್ಸ್, ಧನ್ಯವಾದಗಳು. ಇವತ್ತಿನ ತರಗತಿ ಇಷ್ಟು. ಮತ್ತೆ ಮುಂದಿನ ತರಗತಿ ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ 10ನೇ ಪ್ರಶ್ನೆಗಳೊಂದಿಗೆ ಬರೋಣ. ಧನ್ಯವಾದಗಳು ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ.